श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधः सुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं स्वरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। धर्मक्षेत्रे कुरुक्षेत्रे समवेताः युयुत्सवः ममकाः पाण्डवाश्चैव किमकुर्वत ಸಂಜಯ. ಭಗವದ್ಗೀತೆಯ 13-14ನೇ ಶ್ಲೋಕ ನೋಡ್ತಾ ಇದ್ದೀವಿ. ಅದರಲ್ಲಿ ಆಚಾರ್ಯರ ಭಾಷ್ಯದ ಪಂಕ್ತಿಗಳನ್ನ ಕೆಲವು ವಿಚಾರಗಳನ್ನ ನೋಡಬೇಕಾಗಿದೆ. ಅಂದ್ರೆ ದೇಹಿನೋ ಭಾವಃ ಏತದ್ಭವತಿ ತದೇವ ಅಸಿದ್ಧಿಂ ಚೇತನ ದೇಹಿನೋಸ್ಮಿನ್ ಯಥಾ ಕೌಮಾರಾದಿ ಶರೀರಭೇದೇಪಿ ದೇಹಿ ತದೀಕ್ಷಿತಾ ಸಿದ್ಧಃ ಏವಂ ದೇಹಾಂತರ ಪ್ರಾಪ್ತಾವಪಿ ಈಕ್ಷಿತೃತ್ವಾತ್. ಹಾಗೆ ಅಂತ ಅಂದ್ರೆ ಈ ಶರೀರ ಅಂದ್ರೆ ಶರೀರದಲ್ಲಿ ಆತ್ಮ ಒಬ್ಬ ಇಲ್ಲವೇ ಇಲ್ಲ ಹಾಗೆ ಅಂತ ಹೇಳಿದರೆ, ಅಂದ್ರೆ ಶರೀರಕ್ಕಿಂತ ಬೇರೆಯಾದ ಆತ್ಮ ಅಂತ ಒಬ್ಬ ಇಲ್ಲ ಹಾಗೆ ಅಂತ ಹೇಳಿದರೆ, ಶರೀರಕ್ಕಿಂತ ಬೇರೆಯಾದ ಆತ್ಮ ಇಲ್ಲ ಅಂತ ಹೇಳುವುದಾದರೆ ಒಬ್ಬ ಮನುಷ್ಯ ಅದು ಸರಿಯಲ್ಲ ಅಂತ. ಯಾಕೆ? ಒಬ್ಬ ಮನುಷ್ಯನ ಜೀವನದಲ್ಲಿ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ ಈ ರೀತಿಯಾಗಿ ಅದು ಬದಲಾವಣೆ ಆಗ್ತಾ ಇದ್ದರೂ ಕೂಡ ಈ ಬದಲಾವಣೆಗಳನ್ನ ಗಮನಿಸುವ ಯಾರು, ಅವನನ್ನ ಆತ್ಮ ಅಂತ ಕರಿತೀವಿ. ಆ ಆತ್ಮ ಬದಲಾವಣೆ ಆಗೋದಿಲ್ಲ ನೋಡಿ. ಈ ಶರೀರ, ನಾನು ಬಾಲ್ಯಾವಸ್ಥೆಯಲ್ಲಿ ಇದ್ದೆ, ನಾನು ಯೌವನಾವಸ್ಥೆಯಲ್ಲಿ ಇದ್ದೆ, ನನಗೆ ವೃದ್ಧಾಪ್ಯ ಬಂದಿದೆ ನೋಡಿ. ವಾಕ್ಯ ಗಮನಿಸಿದ್ರೆ ನಾನು ಎನ್ನುವುದು ಬದಲಾವಣೆ ಆಗೋದಿಲ್ಲ, ಆದ್ರೆ ನನ್ನ ಶರೀರ ಮಾತ್ರ ಬದಲಾವಣೆ ಆಗ್ತಾ ಇದೆ ಹಾಗೆ ಅಂತ ನಮಗೆ ಜ್ಞಾನ ಬರುತ್ತದೆ ನೋಡಿ. ನಮಗೆ ಬರುವ ಜ್ಞಾನ ಆ ರೀತಿಯಾಗಿಯೇ ಇದೆ. ಹಾಗಿರುವಾಗ ಶರೀರಕ್ಕಿಂತ ಬೇರೆಯಾದ ಆತ್ಮ ಅವನನ್ನ ಒಪ್ಪಲೇಬೇಕು ಹಾಗೆ ಅಂತ ಹೇಳಿದಂಗೆ ಆಯ್ತು. ಅದಕ್ಕೆ ಏನು ಕಾರಣ ಅಂದ್ರೆ ನಾನು ಎನ್ನುವ ಪ್ರಜ್ಞೆ ನಮಗೆ ಸದಾ ಇದ್ದೇ ಇರುತ್ತದೆ, ಅದು ಬದಲಾವಣೆ ಆಗೋದಿಲ್ಲ. ಶರೀರ ಬದಲಾವಣೆ ಆದಾಗೆ ನಾನು ಎನ್ನುವುದು ಬದಲಾವಣೆ ಆಗೋದಿಲ್ಲ. ಅದರಿಂದ ಶರೀರಕ್ಕಿಂತ ಬೇರೆಯಾದ ಒಬ್ಬ ಆತ್ಮ ಒಪ್ಪಬೇಕು ಹಾಗೆ ಅಂತ ನೋಡಿ. ಸೈನ್ಸ್ ಕೂಡ ಒಪ್ಪೋದಿಲ್ಲ. ಸೈನ್ಸ್ ಅಲ್ಲಿ ಕೂಡ ಜೀವ ಅಂತ ಒಬ್ಬ ಪ್ರತ್ಯೇಕ ಇಲ್ಲ, ಶರೀರ ನಡೀತಾ ಇದೆ ಅಷ್ಟೇ. ಆದ್ರೆ ನಮ್ಮ ಸಿದ್ಧಾಂತದಲ್ಲಿ ಹಾಗೆಲ್ಲ. ಭಗವದ್ಗೀತೆಯ ಪ್ರಕಾರ ಆ ನಾನು ಎನ್ನತಕ್ಕ ಪ್ರಜ್ಞೆ ಅದು ಸದಾ ಇದ್ದೇ ಇರುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಆ ನಾನು ಎನ್ನುವ ಪ್ರಜ್ಞೆ ಇರೋದು ಯಾರಿಗೆ? ಅದು ಆತ್ಮನಿಗೆ. ಅಲ್ಲ, ದೇಹಕ್ಕೆ ಇದಂತೆ ಯಾಕೆ ಹೇಳಬಾರದು ಅಂದ್ರೆ ದೇಹಕ್ಕೆ ಜ್ಞಾನ ಇರೋದಿಲ್ಲ, ದೇಹ ಜಡವಾದ್ದರಿಂದ. ಜಡಕ್ಕೆ ಜ್ಞಾನ ಇಲ್ಲ, ನಾನ್ ಲಿವಿಂಗ್ ಥಿಂಗ್ಸ್, ಅದಕ್ಕೆ ಜ್ಞಾನ ಇರೋದಿಲ್ಲ ಹಾಗೆ ಅಂತ. ಯಾವ ಕಾರಣದಿಂದ ಆತ್ಮನಿಗೆ ಆ ಜ್ಞಾನ ಇದೆ, ನಾನು ಎನ್ನತಕ್ಕ ಜ್ಞಾನ ಅದು ಸತತವಾಗಿ ಇದ್ದೇ ಇರುತ್ತದೆ. ಶರೀರ ಬದಲಾವಣೆ ಆದರೂ ಕೂಡ, ಬಾಲ್ಯಾವಸ್ಥೆ ಯೌವನಾವಸ್ಥೆ ಅಂತ ಬದಲಾವಣೆ ಆದರೂ ಕೂಡ ನಾನು ಎನ್ನತಕ್ಕ ಆ ಪ್ರಜ್ಞೆ ಮಾರೋದಿಲ್ಲ. ಆ ಜ್ಞಾನ ಇರೋದು ಆತ್ಮನಿಗೆ. ಅದರಿಂದ ದೇಹಕ್ಕಿಂತ ಬೇರೆಯಾದ ಆತ್ಮ ಅಂತ ಒಬ್ಬ ಇದ್ದಾನೆ ಅಂತ ಆಚಾರ್ಯರು ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಕ್ಷಿತೃತ್ವ ಅಂತಂದ್ರೆ ಅದೇ ಅರ್ಥ. ಅಂದ್ರೆ ಈಕ್ಷಿತೃತ್ವ ಅಂದ್ರೆ ನೋಡೋದ್ರಿಂದ ಅಂತ. ಏವಂ ದೇಹಾಂತರ ಪ್ರಾಪ್ತಾವಪಿ, ಅದೇ ರೀತಿಯಾಗಿ ಬೇರೆ ದೇಹಕ್ಕೆ ಹೋದಾಗಲೂ ಕೂಡ ನಮಗೆ ಏನಿರ್ತದೆ, ಈ ನಾನು ಎನ್ನುವ ಜ್ಞಾನ ಅದು ನಿರಂತರವಾಗಿ ಇದ್ದೇ ಇರುತ್ತದೆ. ದೇಹಾಂತರಕ್ಕೆ ಹೋದಾಗಲೂ ಕೂಡ ನಾನು ಎನ್ನುವುದು ಬಿಟ್ಟು ಹೋಗೋದಿಲ್ಲ. ಅದರಿಂದ ದೇಹ ಬೇರೆ ಜೀವ ಬೇರೆ ಎನ್ನುವುದು ಸ್ಪಷ್ಟ ಆಯ್ತು. ನಹಿ ಜಡಸ್ಯ ಶರೀರಸ್ಯ ಕೌಮಾರಾದಿ ಅನುಭವ ಸಂಭವತಿ. ಶರೀರಕ್ಕೆ ಕೌಮಾರಾದಿ ಅನುಭವಗಳು, ನಾನು ಯೌವನಾವಸ್ಥೆಯಲ್ಲಿ ಇದ್ದೇನೆ, ವಾರ್ಧಪ್ಯ ಅವಸ್ಥೆಯಲ್ಲಿ ಇದ್ದೇನೆ ಹಾಗೆಂಬ ಅನುಭವ
ಜಡಭೂತವಾದ ಈ ಶರೀರಕ್ಕೆ ಬರೋದಿಲ್ಲ. ಆ ಒಂದು ಅನುಭವ, ಆ ಒಂದು ಜ್ಞಾನ ಬರೋದು ಚೇತನಕ್ಕೆ, ಜೀವಕ್ಕೆ, ಹೊರತು ಜಡಕ್ಕೆ ಅಲ್ಲ. ಹಾಗೆ ಅಂತ ಅಲ್ಲ. ಅದೇನ್ ಗೊತ್ತಾಯ್ತು ಹಾಗೆ ಅಂತ ಹೇಳಿದ್ರೆ, ಜಡಕ್ಕೆ ಜ್ಞಾನ ಇಲ್ಲ ಎಂಬುದು ಏನ್ ಗೊತ್ತಾಯ್ತು ಹಾಗೆ ಅಂದ್ರೆ, ಮೃತ ಶರೀರದಲ್ಲಿ ಯಾವ ಅನುಭವವೂ ಇರೋದಿಲ್ಲ ನೋಡಿ. ಮೃತ ಶರೀರದಲ್ಲಿ ಜ್ಞಾನ ಇರೋದಿಲ್ಲ. ಅದರಿಂದ ಏನಾಯ್ತು, ಜಡಭೂತವಾದ ದೇಹಕ್ಕೆ ಜ್ಞಾನ ಎಂಬುದು ಕೂಡೋದಿಲ್ಲ. ಹಾಗೆ ಅಂತ ಅದರಿಂದ ಬದುಕಿರುವಾಗ ಈ ಶರೀರ ಪ್ಲಸ್ ಆತ್ಮ ಎರಡೂ ಸೇರಿ ಇದೆ. ಅದರಿಂದ ಜೀವನಿಗೆ ಜ್ಞಾನವೂ ಬರುತ್ತದೆ, ಶರೀರದಿಂದ ಕೆಲಸಗಳು ಆಗುತ್ತಾ ಇದೆ ಅಂತ ಅರ್ಥ. ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನು ಹೇಳ್ಬೋದು, ಡೆಡ್ ಬಾಡಿಯಲ್ಲಿ ಗಾಳಿ ಇಲ್ಲದಿದ್ರೆ ಅದಕ್ಕೆ ಆ ರೀತಿಯಾದ ಜ್ಞಾನ ಇಲ್ಲ ಅಂತ ಹೇಳೋಣವೇ? ನೋಡಿ, ಇದೆಲ್ಲ ಸೈಂಟಿಫಿಕ್ ರೀಸನ್ಸ್. ಮೃತವಾದ ಶರೀರದಲ್ಲಿ ಉಸಿರಾಟ ಇಲ್ಲ, ಅದರಿಂದ ಅದಕ್ಕೆ ಜ್ಞಾನ ಬರೋದಿಲ್ಲ. ಅದರಿಂದ ಉಸಿರಿರುವಾಗ ನಾನು ಮನುಷ್ಯ ಅಂತ ತಿಳ್ಕೊಳ್ಳೋದು ಶರೀರ ಮಾತ್ರ, ಹಾಗೆ ಅಂತ ಹೇಳ್ಬಹುದಲ್ಲ ಅಂತ ಇದರ ಮೇಲೆ ಒಂದು ಕೌಂಟರ್ ಆರ್ಗ್ಯುಮೆಂಟ್. ಅದರ ಮೊದಲು ಏನ್ ಕೊಟ್ರು, ಮೃತ ಶರೀರದಲ್ಲಿ ಯಾವ ಜ್ಞಾನದ ಅನುಭವವೂ ಇರೋದಿಲ್ಲ ಹಾಗೆ ಅಂತ. ಮೃತ ಶರೀರ, ಅದಕ್ಕೆ ಪ್ರತಿವಾದಿಗಳು ಹೇಳ್ತಾರೆ ಮೃತ ಶರೀರದಲ್ಲಿ ಇಲ್ಲ. ಯಾಕೆ ಹಾಗೆ ಅಂದ್ರೆ, ಮೃತ ಶರೀರದಲ್ಲಿ ಯಾಕೆ ಇಲ್ಲ ಅಂದ್ರೆ ಉಸಿರಾಟ ಇಲ್ಲ. ಉಸಿರಾಟ ಇದ್ರೆ ಆಗ್ತಾ ಇತ್ತು, ಉಸಿರಾಟ ಇಲ್ಲ, ಅದರಿಂದ ಯಾವ ಪ್ರಜ್ಞೆಯೂ ಇಲ್ಲ ಹಾಗೆ ಅಂತ ಹೇಳಿದ್ರೆ, ಅದಕ್ಕೆ ಅವರು ಹೇಳುವ ವಿಚಾರ ಉಸಿರಾಟ ಇಲ್ಲ ಹಾಗೆ ಅಂತ ಹೇಳಿದ್ರೆ ಹಾಗೆ ಹೇಳಿಕ್ ಬರೋದಿಲ್ಲ. ನೋಡಿ, ಒಬ್ಬ ಮನುಷ್ಯ, ಅದಕ್ಕೆ ಆಚಾರ ವಾಕ್ಯ ನೋಡಿ, ಮೃತಸ್ಯ ವಾಯುವಾದ್ ಯುಪಗಮಾತ್ ಅನುಭವ ಭಾವ. ವಾಯುವಿನ ಸಂಚಾರ ಇರೋದಿಲ್ಲ, ಅದರಿಂದ ಅವನಿಗೆ ಅನುಭವ ಬರೋದಿಲ್ಲ ಹಾಗೆ ಅಂತ. ಅದರ್ವೈಸ್ ಶರೀರಕ್ಕೆ ಜ್ಞಾನ ಬರುತ್ತದೆ ಹಾಗೆಂತ ಒಂದು ಪಕ್ಷ. ಯಾಕೆ ಹೇಳಬಾರದು? ಶರೀರಕ್ಕಿಂತ ಬೇರೆಯಾದ ಆತ್ಮ ಇದ್ದಾನೆ ಅಂತ ಯಾಕೆ ಹೇಳಬೇಕು ಹಾಗೆ ಅಂತ ಹೇಳಿದ್ರೆ, ಅಹಂ ಮನುಷ್ಯ ಇತ್ಯಾದಿ ಅನುಭವಾಚ ಏತತ್ ಸಿದ್ಧಂ ಇತಿ ಚೇತ್. ನಾನು ಮನುಷ್ಯ ಎಂಬ ಒಂದು ಪ್ರಜ್ಞೆ ನಮಗೆ ಶರೀರಕ್ಕೆ ಬರುತ್ತದೆ, ಶರೀರಕ್ಕಿಂತ ಬೇರೆಯಾದ ಆತ್ಮನನ್ನ ಒಪ್ಪಬೇಕಾಗಿಲ್ಲ ಹಾಗೆ ಅಂತ ಹೇಳಿದ್ರೆ, ನ ತತ್ಯೇವ ಅವಿಶೇಷೇ ದೇಹೇ ಸುಪ್ತ್ಯಾದೋ ಜ್ಞಾನಾದಿ ವಿಶೇಷ ಅದರ್ಶನಾತ್. ನಮಸ್ಕಾರ. ಹಲೋ, ಮಾತಾಡ್ಬೋದಾ? ಪರವಾಗಿಲ್ಲ. ಹೇಳಿ ಹೇಳಿ. ಕೇಳಿಸ್ತಾ ಇದೆಯಾ? ಇವಾಗ ಜಡ ನನಗ್ ಕೇಳಿಸ್ತದ. ಇವಾಗ ಜಡ ಜೀವ ಬೇರೆ ಅವೆಲ್ಲ ಬಗ್ಲಿಗಿಟ್ರೆ, ಇವಾಗ ಜಡಕ್ಕನೇ ನಮಗ, ಜಡದಿಂದನೇ ನಮಗ ಜೀವ ಗೊತ್ತಾಗ್ತಾ ಇರೋದು. ಇವಾಗ ಇರುವಿನ ನೋಡಿ ನಾವ್ ಹಂಚ್ಕೊಂಬಲ್ಲೆ, ಯಾಕಂದ್ರೆ ಈ ಶರೀರ ಆ ಇರುವಿಗೆ ಗೊತ್ತು ಏನು ಮಾಡಲ್ಲ ಅಂತ ಹೇಳ. ಅದೇ ಆ ಹುಳ ಇರೋ ಆ ಜಡಕ್ಕ ಗೊತ್ತಾಗ್ತದ. ಅದು ಹೆಂಗ ಈಕ್ವಲ್ ಆಯ್ತು? ಜಡಕ್ಕ ಜ್ಞಾನ ಇಲ್ಲ, ಜಡ ಜೀವ. ನನ್ಗೆ ಏನು ಕ್ಲಾರಿಫೈ ಆಗಿಲ್ಲ. ನಾ ಹೇಳಿದ್ದು ಅರ್ಥ ಆಯ್ತಾ ನಿಮ್ಗ? ಇವಾಗ ಇರುವಿನ ನೋಡಿ ಒಂದು ಅದ್ರಿಗೆ ಸಂಬಂಧಪಟ್ಟಿದ್ದೇ ಹಂಚಿಕೆ ಅಂತದ ಜೀವಿ. ಈಗ ನೋಡಿ, ಇರುವೆ ನೋಡಿ, ಇರುವೆ ಅಂತ ಜ್ಞಾನ ಬಂದದ್ದು ಯಾರಿಗೆ? ನನಗೋ ನನ್ನ ಶರೀರಕ್ಕೋ? ನನಗೆ ಜ್ಞಾನ ಬಂದದ. ಅದು ಅಲ್ಲ, ನೋಡಿ ನಾವ್ ಯಾಕೆ ಹಂಚ್ಕೊಂಬಲ್ಲಿ? ಇರುವಿನ ನೋಡಿ ನಾವ್ ಹಂಚ್ಕೊಂಬಲ್ಲ.
ಅದೇ ಯಾಕೆ? ಆ ನಮಗೆ ಕಡೆ ಜ್ಞಾನ ಆ ಇದೆ, ಕಡೆ ನಮಗೆ ಅದರಿಂದ ಭಯ ಉಂಟಾಗೋದಿಲ್ಲ ಎಂಬ ಜ್ಞಾನ ನಮಗಿದೆ, ಅದರಿಂದ ನಾವು ಹೆದರೋದಿಲ್ಲ. ಅದೇ ಒಂದು ವಿಷಜಂತು ಬಂತು ಅಂತ ಇಟ್ಕೊಳ್ಳಿ, ಸರ್ಪ ಬಂತು, ಹೆದರ್ತೀವಿ. ಯಾಕೆ? ನಮಗೆ ಭಯ ಇದೆ. ಆದ್ರೆ ಭಯ ಬಂದದ್ದು ಯಾರಿಗೆ? ನಮಗೆ ಬಂತು ಭಯ. ಯಾರಿಗೆಲ್ಲ? ಶರೀರಕ್ಕೆ ಅಲ್ಲ. ಇಲ್ಲಿ ಕೂಡ ಮತ್ತೆ ಜೀವಕ್ಕೆ ಎಲ್ಲ ಗೊತ್ತಿದ್ದ ಕಾಲಕ್ಕ ಜೀವಕ್ಕೆ ಯಾಕೆ ನೆನಪಾಗ್ತಾ ಇಲ್ಲ? ಆ ಜ್ಞಾನ ಇವಾಗ ಹುಟ್ಟಿದ ಕಾಲಕ್ಕೆ ಮಗುವಾಗ್ಲಿ ಯಾವ್ದನ್ನ ಒಂದು ಜೀವಿ ಆಗ್ಲಿ ಹಂಚ್ಕೊಂಡ್ಬಿಡ್ತದ, ಗೊತ್ತಾಗ್ತದ ಇದರಿಂದ ಭಯ ಅಂತ. ಬಟ್ ನಮ್ಗ ಎಲ್ಲ ಅವಾಗ ಗೊತ್ತಾಗಲ್ಲ, ಹಿಂದಿಂದಾಗ್ಲಿ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಅದೇ ಜೀವನಿ ನಿಜವಾಗ್ಲಿ ತನಗೆಲ್ಲ ಇದ್ದಿದ್ರೆ ಎಲ್ಲ ಗೊತ್ತಾಗ್ಬೇಕಾಗಿತ್ತು, ಏನ್ ನಡೀತಾ ಇತ್ತು ಹಿಂದಿನ ಜನ್ಮ ಎಲ್ಲ. ಅಲ್ಲ, ಅದು ಹಿಂದಿನ ಜನ್ಮದ ಪ್ರಶ್ನೆ ಬೇರೆ, ಹಿಂದಿನ ಜನ್ಮದ ಜ್ಞಾನ ಬರೋದು ಬೇರೆದಿಂದ. ಇಲ್ಲಿ ಇಂದ್ರಿಯಗಳಿಂದ ಬರತಕ್ಕ ಜ್ಞಾನದ ಬಗ್ಗೆ ಚರ್ಚೆ. ಇಲ್ಲಿ ಇಂದ್ರಿಯಗಳಿಂದ ನಮಗೆ ಸೆನ್ಸ್ ಆರ್ಗನ್ಸ್ ಇಂದ ನಮಗೆ ಜ್ಞಾನ ಬರ್ತಾ ಇದೆ. ಸೆನ್ಸ್ ಆರ್ಗನ್ಸ್ ಇಂದ ಬರುವ ಜ್ಞಾನ ಯಾರಿಗೆ ಬರುತ್ತದೆ? ಆತ್ಮನಿಗೆ ಬರುತ್ತದೋ ಶರೀರಕ್ಕೆ ಹೋಗ್ತದೋ? ಶರೀರಕ್ಕಿಂತ ಬೇರೆಯಾದ ಆತ್ಮನೇ ಇಲ್ಲ. ಹಾಗೆಂತ ಹೇಳಿದಾಗ ಜ್ಞಾನ ಯಾರಿಗೆ ಹೋಗ್ಬೇಕು? ಶರೀರಕ್ಕೆ ಹೋಗ್ಬೇಕು. ಅದಕ್ಕೆ ಕೊಟ್ಟದ್ದು ಏನು? ಅದು ಜಡವಾದ್ದರಿಂದ ಅದಕ್ಕೆ ಜ್ಞಾನ ಬರೋದಿಲ್ಲ ಹಾಗೆಂತ. ಇಲ್ಲ, ಗಾಳಿ ಸಂಚಾರ ಆಗ್ತಾ ಇದೆ ಅದರಿಂದ ಜ್ಞಾನ ಬರುತ್ತದೆ ಹಾಗೆಂತ ಹೇಳಿದ್ರೆ ಅದಕ್ಕೇನು ಉತ್ತರ ಅದನ್ನ ನಾವೀಗ ನೋಡ್ಬೇಕು. ತನ್ಮಧ್ಯೆ ಪ್ರಶ್ನೆ ಏನು? ಅಂದ್ರೆ ಒಂದು ಹಿಂದಿನ ಜನ್ಮ ಸಂಸ್ಕಾರ ಅದೆಲ್ಲ ಕ್ರಮ ಬೇರೆ ಇದೆ. ಅದು ಮುಂದೆ ನೋಡೋಣ ಅದನ್ನ. ಈಗ ಪ್ರಕೃತ ಇಂದ್ರಿಯಗಳಿಂದ ಉಂಟಾಗುವ ಜ್ಞಾನ, ಅದು ಒಂದು ಇರುವೆ ನೋಡಿದ್ರೆ ಹೆದರೋದಿಲ್ಲ, ಸರ್ಪವನ್ನು ನೋಡಿದ್ರೆ ಹೆದರ್ತೀವಿ ಹಾಗೆಂತ ಹೇಳಿದ್ರೆ ಆ ಜ್ಞಾನ ಬಂದದ್ದು ಯಾರಿಗೆ? ಇದು ಸರ್ಪ ನಮಗೆ ಭಯಾನಕವಾದದ್ದು, ಇದು ಇರುವೆ ಇದರಿಂದ ನಮಗೆ ಭಯ ಇಲ್ಲ ಎಂಬ ಜ್ಞಾನ ಬಂದದ್ದು ಯಾರಿಗೆ? ಜ್ಞಾನ ಇರೋದು ಯಾರಿಗೆ? ಅದು ಆತ್ಮನಿಗೆ, ಹೊರತು ದೇಹಕ್ಕೆ ಅಲ್ಲ ಹಾಗೆಂತ. ಅಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೆ. ಹೀಗಿರುವಾಗ ಬೇರೆಯವರು ಹೇಳ್ತಾರೆ, ಅಂದ್ರೆ ಗಾಳಿ ಸಂಚಾರ ಇರುವುದರಿಂದ ಜ್ಞಾನ ಇತ್ಯಾದಿಗಳು ನಡೀತದೆ, ಅದರಿಂದ ಶರೀರಕ್ಕೆ ಗಾಳಿ ಸಂಚಾರ ಇಲ್ಲ, ಅದರಿಂದ ಜ್ಞಾನ ಬರೋದಿಲ್ಲ. ಡೆಡ್ ಬಾಡಿಯಲ್ಲಿ ಜ್ಞಾನ ಬರೋದಿಲ್ಲ ಅಂದ್ರೆ ಇದೇ ಕಾರಣ, ಗಾಳಿ ಸಂಚಾರ ಇಲ್ಲ ಅದರಿಂದ ಬರೋದಿಲ್ಲ. ಆತ್ಮನನ್ನು ಯಾಕೆ ಒಪ್ಪಬೇಕು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸತ್ಯೇವ ಅಭಿಶೇಷೆ ದೇಹೆ ಸುಪ್ತ್ಯಾದೋ ಜ್ಞಾನಾದಿ ವಿಶೇಷ ದರ್ಶನಾತ್ ಸಮಶ್ಚ ಅಭಿಮಾನೋ ಮನಸ್ಸಿ ಕಾಷ್ಟಾದಿವಚ್ಚ ಶ್ರುತೇಶ್ಚ ಹಾಗೆಂಬ ವಾಕ್ಯಗಳಿಂದ ಆಚಾರ್ಯರು ಇದಕ್ಕೆ ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳಿದಂಗೆ ಆಯ್ತು? ಒಬ್ಬ ಮನುಷ್ಯ ಗಾಢ ನಿದ್ರೆಯಲ್ಲಿ ಇದ್ದಾನೆ, ಸುಷುಪ್ತಿ ಅವಸ್ಥೆ ಅಂತ ಕರೀತಾರೆ. ಸುಷುಪ್ತಿ ಅವಸ್ಥೆಯಲ್ಲಿ ಇರುವಾಗ ಏನಿದೆ ಅವನಿಗೆ? ಶರೀರ ಇದೆ, ಉಸಿರಾಟ ಇದೆ, ಆದರೂ ಕೂಡ ಅವನಿಗೆ ತಾನ್ಯಾರು ಎಂಬ ಒಂದು ಅನುಭವ ಅವನಿಗೆ ಇರೋದಿಲ್ಲ ಹಾಗೆ ಅಂತ. ನಿದ್ರೆಯಲ್ಲಿ ಇರುತ್ತದ ನಮಗೆ? ನಿದ್ರೆ ಪಕ್ಕದಲ್ಲಿ ನಿದ್ರೆ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಒಂದು ಸುಗಂಧ ಭರಿತವಾದ ಪದಾರ್ಥ ಇಟ್ಟಿದ್ರೆ ಆ ಗಂಧದ ಪರಿಮಳ ನಮಗೆ ಬರುತ್ತದಾ? ಯದ್ಯಪಿ ದೇಹ ಇದೆ, ಉಸಿರಾಟವೂ ಇದೆ, ಆದ್ರೂ ಕೂಡ ಸುಗಂಧದ ಪರಿಮಳ ನಮಗೆ ಬರೋದಿಲ್ಲ. ಈ ಒಂದು ವಿಚಾರವನ್ನ ಅಂತ ಸಂದರ್ಭದಲ್ಲಿ ಇಂದ್ರಿಯಗಳು ಇದೆ, ಆದ್ರೂ ಕೂಡ ಅವನಿಗೇನಿಲ್ಲ, ಶರೀರದ ಮೇಲೆ ಆ ಸಂದರ್ಭದಲ್ಲಿ ಅಭಿಮಾನ ಇರೋದಿಲ್ಲ. ಮಲಗಿರುವಾಗ ಶರೀರದ ಮೇಲೆ ಅಭಿಮಾನ ಇರೋದಿಲ್ಲ, ಅದರಿಂದ ಜ್ಞಾನ ಬರೋದಿಲ್ಲ ಹಾಗೆ ಅಂತ. ಅದರಿಂದ ಶರೀರ ಬೇರೆ, ಆತ್ಮ ಬೇರೆ ಹಾಗೆ ಅಂತ. ಸರಿ, ನಾವು ಶರೀರ ಅಂತ ಹೇಳೋದಿಲ್ಲ, ಶರೀರಕ್ಕೆ ಜ್ಞಾನ ಇಲ್ಲ ಅಂತ ಹೇಳೋಲ್ಲ, ಮನಸ್ಸಿಗೆ ಇದೆ ಅಂತ ಹೇಳ್ತೀವಿ ಹಾಗೆ ಅಂತ ಹೇಳಿದ್ರೆ ಮನಸ್ಸು ಕೂಡ ಏನು? ಜಡ. ಜ್ಞಾನ ಬರೋದು ಮನಸ್ಸಿಗೆ, ಅದರಿಂದ ಬೇರೆ ಶರೀರ ಮನಸ್ಸು ಬಿಟ್ಟು ಬೇರೆ ಆತ್ಮ ಅಂತ ಒಂದು ಇಲ್ಲ ಹಾಗೆ ಅಂತ ಹೇಳೋಣವೇ ಹಾಗೆ ಅಂತಾರೆ? ಹಾಗೂ ಹೇಳಕ್ಕೆ ಬರೋದಿಲ್ಲ. ಯಾಕೆ? ಮನಸ್ಸು ಕೂಡ ಏನು? ಮನಸ್ಸು ಕೂಡ ಜಡವಂತೆ, ಅದು ಮನಸ್ಸು ಕೂಡ ಜಡವೇ. ಅದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ.
ಸಮಶ್ಚ ಅಭಿಮಾನೋ ಮನಸಿ, ಕಾಷ್ಟಾದಿವಚ್ಚ, ಮನಸ್ಸು ಕೂಡ ಅದು ಕಟ್ಟಿಗೆ ಇದ್ದಂಗೆ. ಕಟ್ಟಿಗೆಗೆ ಜ್ಞಾನ ಬರುತ್ತದ? ಒಂದು ಮರದ ಕಟ್ಟಿಗೆ ಇದೆ, ಜ್ಞಾನ ಬರುತ್ತದ? ಅದಕ್ಕೆ ಬರೋದಿಲ್ಲ. ಅದರಿಂದ ಜ್ಞಾನ ಬರೋದು ಶರೀರಕ್ಕಿಂತ ಮನಸ್ಸಿಗಿಂತ ಬೇರೆಯಾದ ಆತ್ಮನಿಗೆ. ಇಲ್ಲದಿದ್ರೆ ಜ್ಞಾನನೇ ಬರಬಾರ್ದಾಯಿತು. ಜ್ಞಾನ ಬರ್ತಾ ಇದೆ ಹಾಗೆಂದ್ರೆ ಏನರ್ಥ? ಶರೀರ ಮನಸ್ಸಿಗಿಂತ ಬೇರೆಯಾದ ಒಂದು ಆತ್ಮನನ್ನ ನಾವು ಒಪ್ಪಬೇಕು ಹಾಗೆ ಅಂತ ಪರಮಾತ್ಮನ ಅಭಿಪ್ರಾಯ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ಶ್ಲೋಕದಲ್ಲಿ ಇಷ್ಟು ವಿಚಾರವನ್ನ ಆಚಾರ್ಯರು ತೆಗಿತಾ ಇದ್ದಾರೆ. ಅದರಿಂದ ಏನಾಯ್ತು? ಕಾಷ್ಟಾದಿವಚ್ಚ ಹಾಗೆಂತ. ಶ್ರುತೇಶ್ಚ ಅಂತ ಒಂದು ವಾಕ್ಯ ಇದೆ, ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಈ ವಿಚಾರಗಳಿಗೆ ವೇದಗಳು ಕೂಡ ಪ್ರಮಾಣ ಇದೆ. ಅಂದ್ರೆ ಆತ್ಮನಿಗೆ ನಾಶ ಇಲ್ಲ ಎಂಬ ವಿಚಾರದಲ್ಲಿ ವೇದಗಳು ಕೂಡ ಪ್ರಮಾಣವಾಗಿ ಇದೆ ಹಾಗೆ ಅಂತ ಕೊಟ್ಟು. ಶರೀರಕ್ಕಿಂತ ಬೇರೆಯಾದ ಆತ್ಮ ಇದೆ, ಆ ಆತ್ಮನಾದವ ನಿತ್ಯನಾಗಿದ್ದಾನೆ. ಅದನ್ನೇ ಕೃಷ್ಣ ಹೇಳ್ತಾ ಇರೋದು. ಕೌಮಾರ, ಯೌವನ, ವಾರ್ಧಕ್ಯ ಎಲ್ಲ ಬರೋದು ಶರೀರಕ್ಕೆ. ಮತ್ತು ಆ ಶರೀರ ಬಿಟ್ಟು ಬೇರೆ ದೇಹಕ್ಕೆ ಹೋದಾಗಲೂ ಕೂಡ ನಾನು ಎನ್ನುವ ಎಚ್ಚರ ನಮಗೆ ಇದ್ದೇ ಇರುತ್ತದೆ. ಅದರಿಂದ ಶರೀರಕ್ಕಿಂತ ಬೇರೆಯಾದ ಆತ್ಮ ಅವನು ಇದ್ದೇ ಇದ್ದಾನೆ. ಅದರಿಂದ ಆತ್ಮ ನಾಶ ಆಗೋದಿಲ್ಲ. ಆತ್ಮ ನಾಶ ಆಗ್ತಾನೆ ಅಂತ ನೀನು ದುಃಖ ಪಡಬೇಕಾಗಿಲ್ಲ ಅಂತ ಆಚಾರ್ಯರು ಮೊದಲು ಶರೀರಕ್ಕಿಂತ ಬೇರೆಯಾದ ಆತ್ಮನನ್ನ ಸಾಧನೆ ಮಾಡಿ ಆಮೇಲೆ ಆತ್ಮ ನಿತ್ಯ ಎಂಬ ಭಗವದ್ಗೀತೆಯ ಅಭಿಪ್ರಾಯವನ್ನ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಹಾಗೆಂತ ನೋಡಿ. ಇದು ಮುಖ್ಯವಾದ ಒಂದು ವಿಚಾರ ಇದು. ಶರೀರಕ್ಕಿಂತ ಬೇರೆಯಾದ ಆತ್ಮನನ್ನು ಯಾಕೆ ಒಪ್ಪಬೇಕು ಎಂಬ ಅದಕ್ಕೆ ಇಷ್ಟು ವಿಚಾರ ಇದೆ. ಇನ್ನು ಆಯ್ತು, ವೇದಗಳಲ್ಲೂ ಕೂಡ ಆತ್ಮ ನಿತ್ಯ ಅಂತ ಹೇಳಿದೆ ಹಾಗೆ ಅಂತ ಹೇಳಿದ್ರೆ, ವೇದಗಳಲ್ಲಿ ಹೇಳಿದ್ದನ್ನು ಯಾಕೆ ಒಪ್ಪಬೇಕು? ಹಾಗಂದ್ರೆ ಅದು ಅಪೌರುಷೇಯವಾದ್ದರಿಂದ, ಅಂದ್ರೆ ಯಾವ ಪುರುಷರಿಂದಲೂ ಕೂಡ ರಚಿಸಲ್ಪಟ್ಟದ್ದಲ್ಲ. ಅದರಿಂದ ವೇದಗಳಲ್ಲಿ ದೋಷ ಇಲ್ಲ. ಬೇರೆ ಆಗಮ ಅಂದ್ರೆ ಹಾಗೆಲ್ಲ. ಈಗ ಬೌದ್ಧರ ಆಗಮ ಇದೆ, ಅದೆಲ್ಲ ಯಾರೋ ವ್ಯಕ್ತಿಗಳು ರಚನೆ ಮಾಡಿದ್ದು. ವೇದ ಹಾಗೆಲ್ಲ, ಯಾರಿಂದಲೂ ಕೂಡ ರಚಿಸಲ್ಪಟ್ಟದ್ದಲ್ಲ. ಈಗ ನಾನು ಒಂದು ಗ್ರಂಥ ಬರೆದರೆ ನನ್ನಲ್ಲಿ ಇದ್ದ ದೋಷ ನನ್ನ ಗ್ರಂಥಗಳಲ್ಲಿ ಇರುತ್ತದೆ. ಆದ್ರೆ ವೇದ ಹಾಗೆಲ್ಲ, ಅಪೌರುಷೇಯವಾದ್ದರಿಂದ ಅದಲ್ಲಿ ಪುರುಷ ನಿಮಿತ್ತ ದೋಷ ಇರೋದಿಲ್ಲ. ಅದು ಪರಮ ಪ್ರಮಾಣವಾಗುತ್ತದೆ ಹಾಗೆ ಅಂತ. ಅದರಿಂದ ಶ್ರುತಿಯ ಪ್ರಮಾಣವನ್ನ ಆಚಾರ್ಯರು ಇಲ್ಲಿ ಕೊಟ್ರು ಹಾಗೆ ಅಂತ. ಇನ್ನು ವೇದದ ವಿಚಾರ ಬಗ್ಗೆ, ವೇದ ಯಾಕೆ ಒಪ್ಪಬೇಕು ಎಂಬ ವಿಚಾರದಲ್ಲಿ ಈ ಭಾಷ್ಯದ ವಾಕ್ಯಗಳು ಹೊರಟಿದೆ. ಅದನ್ನ ಮತ್ತೆ ನೋಡೋಣ. 13-14 ಸ್ವಲ್ಪ ಭಾಷ್ಯ ವಿಸ್ತೃತವಾಗಿದೆ, ಆದ್ರೆ ಮುಖ್ಯವಾದ ವಿಚಾರಗಳು ಇಲ್ಲಿ ನಮಗೆ ಸಿಗ್ತದೆ. ಅದನ್ನ ಸ್ವಲ್ಪ ನಿಧಾನಕ್ಕೆ ನೋಡೋಣ ಹಾಗೆ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.